ನಮಸ್ಕಾರ. ಸ್ನೇಹ ಎನ್ನುವುದು ಒಂದು ಸುಂದರವಾದ ಸಂಬಂಧ. ಆದರೆ ಇದೇ ಸ್ನೇಹ ನಿಮ್ಮನ್ನು ಹಾಳು ಮಾಡಬಲ್ಲದು ಎಂದು ನಿಮಗೆ ಗೊತ್ತೇ? ಚಾಣಕ್ಯರು ಹೇಳುತ್ತಾರೆ, ವಿಷವಿರುವ ಹಾವಿಗಿಂತ ಮೋಸ ಮಾಡುವ ಗೆಳೆಯ ಹೆಚ್ಚು ಅಪಾಯಕಾರಿ. ಯಾರು ನಿಮ್ಮ ಮುಖದ ಮುಂದೆ ಸಿಹಿಯಾಗಿ ಮಾತನಾಡಿ ಬೆನ್ನಿ ಹಿಂದೆ ನಿಮ್ಮನ್ನು ಕೆಡವಲು ಸಂಚು ಹೂಡುತ್ತಾರೆ ಎಂಬುದು ನಿಮಗೆ ತಿಳಿದಿದೆಯೇ? ಇಂದು ನಾವು ಚಾಣಕ್ಯ ನೀತಿಯ ಪ್ರಕಾರ ನೀವು ಯಾರಿಂದ ದೂರವಿರಬೇಕು ಮತ್ತು ಯಾರನ್ನು ಕಣ್ಣುಮುಚ್ಚಿ ನಂಬಬಾರದು ಎಂಬ 3 ಕಟು ಸತ್ಯಗಳನ್ನು ತಿಳಿಯೋಣ. ಈ ವಿಡಿಯೋ ನೋಡಿದ ಮೇಲೆ ನೀವು ನಿಮ್ಮ ಗೆಳೆಯರ ಪಟ್ಟಿಯನ್ನು ಖಂಡಿತ ಬದಲಾಯಿಸುತ್ತೀರಿ. ಚಾಣಕ್ಯರ ಒಂದು ಪ್ರಸಿದ್ಧ ಶ್ಲೋಕವಿದೆ, ಪರೋಕ್ಷೇ ಕಾರ್ಯಹಂತಾರಂ ಪ್ರತ್ಯಕ್ಷೇ ಪ್ರಿಯವಾದಿನಂ ವರ್ಜಯೇ ತಾದೃಶಂ ಮಿತ್ರಂ ವಿಷಕುಂಭಂ ಪಯೋಮುಖಂ. ಇದರರ್ಥ, ನಿಮ್ಮ ಎದುರಿಗೆ ಪ್ರೀತಿಯಿಂದ ಮಾತನಾಡಿ ನಿಮ್ಮ ಬೆನ್ನಿನ ಹಿಂದೆ ನಿಮ್ಮ ಕೆಲಸವನ್ನು ಹಾಳು ಮಾಡುವ ಗೆಳೆಯನನ್ನು ತಕ್ಷಣ ತ್ಯಜಿಸಿ. ಅವನು ಎಂಥವನೆಂದರೆ ಮೇಲೆ ಹಾಲಿನ ಲೇಪನವಿರುವ ಆದರೆ ಒಳಗೆ ಪೂರ್ಣ ವಿಷ ತುಂಬಿರುವ ಗಡಿಗೆಯಂತೆ. ಇಂತಹ ವ್ಯಕ್ತಿಗಳು ನಿಮ್ಮನ್ನು ಪ್ರಶಂಸೆಯ ಅಮಲದಲ್ಲಿ ಇರಿಸಿ ಸಮಯ ಬಂದಾಗ ನಿಮ್ಮ ಅಡಿಪಾಯವನ್ನೇ ಅಲುಗಾಡಿಸುತ್ತಾರೆ. ಪರೀಕ್ಷೆಯಿಲ್ಲದೆ ಚಿನ್ನದ ಶುದ್ಧತೆಯನ್ನು ತಿಳಿಯಲು ಸಾಧ್ಯವಿಲ್ಲ. ಹಾಗೆಯೇ ಸಂಕಷ್ಟವಿಲ್ಲದೆ ಗೆಳೆಯನ ಗುಣ ತಿಳಿಯಲು ಸಾಧ್ಯವಿಲ್ಲ. ಚಾಣಕ್ಯರು ಹೇಳುತ್ತಾರೆ, ರೋಗ ಬಂದಾಗ, ಬರಗಾಲ ಬಿದ್ದಾಗ ಅಥವಾ ಸಾವು ಸಂಭವಿಸಿದಾಗ ಯಾರು ನಿಮ್ಮ ಜೊತೆ ನಿಲ್ಲುತ್ತಾರೋ ಅವರೇ ನಿಜವಾದ ಬಂಧುಗಳು. ಕೇವಲ ಪಾರ್ಟಿಗಳಲ್ಲಿ ಮೋಜುಮಸ್ತಿ ಮಾಡುವಾಗ ನಿಮ್ಮ ಜೊತೆ ಇರುವವರು ನಿಮ್ಮ ಏಳಿಗೆಯನ್ನು ನೋಡಿ ಸಹಿಸದವರಾಗಿರಬಹುದು. ಇಂದು ನೀವು ಸೋತಾಗ ನಿಮ್ಮ ಫೋನ್ ಕಾಲ್ ಸ್ವೀಕರಿಸದ ವ್ಯಕ್ತಿ ನಿಮ್ಮ ಜೀವನದಿಂದ ಈಗಲೇ ಹೊರಹೋಗುವುದು ಒಳಿತು. ದುಷ್ಟ ಸ್ವಭಾವದ ವ್ಯಕ್ತಿ ಅಥವಾ ಕೆಟ್ಟ ನಡತೆಯುಳ್ಳವನ ಜೊತೆ ಗೆಳೆತನ ಮಾಡುವುದು ಸ್ವಯಂ ಹತ್ಯೆಗೆ ಸಮಾನ. ಕೆಟ್ಟ ವ್ಯಕ್ತಿಯ ಜೊತೆಗಿನ ಸ್ನೇಹವು ಕಪ್ಪಿಟ್ಟಿದ್ದ ಕಲ್ಲಿದ್ದಲಿದ್ದಂತೆ. ಅದು ಬಿಸಿಯಾಗಿದ್ದಾಗ ನಿಮ್ಮ ಕೈ ಸುಡುತ್ತದೆ, ತಣ್ಣಗಿದ್ದಾಗ ನಿಮ್ಮ ಕೈಗೆ ಕಪ್ಪು ಕಲೆ ಹಚ್ಚುತ್ತದೆ. ಅಂದರೆ ಅಂತಹವರ ಸ್ನೇಹದಿಂದ ನಿಮಗೆ ಲಾಭವಾಗಲಿ ಅಥವಾ ಇಲ್ಲದಿರಲಿ ಸಮಾಜದಲ್ಲಿ ನಿಮ್ಮ ಗೌರವ ಮಾತ್ರ ಖಂಡಿತ ಕಡಿಮೆಯಾಗುತ್ತದೆ. ಜೀವನದಲ್ಲಿ 100 ಜನ ಸಾಮಾನ್ಯ ಗೆಳೆಯರಿಗಿಂತ ಒಬ್ಬ ಪ್ರಾಮಾಣಿಕ ಶತ್ರು ಎಷ್ಟೋ ಮೇಲು. ಏಕೆಂದರೆ ಶತ್ರು ಎದುರಿನಿಂದ ದಾಳಿ ಮಾಡುತ್ತಾನೆ, ಆದರೆ ದ್ರೋಹಿ ಗೆಳೆಯ ಬೆನ್ನಿನ ಹಿಂದಿನಿಂದ ಹೊಡೆಯುತ್ತಾನೆ. ಇಂದಿನ ವಿಡಿಯೋ ನಿಮಗೆ ಒಂದು ಎಚ್ಚರಿಕೆಯ ಕರೆಯಾಗಿರಲಿ. ನಿಮ್ಮ ಜೀವನದಲ್ಲಿ ಇಂತಹ ವಿಷದ ಗಡಿಗೆಯಂತಹ ಗೆಳೆಯರು ಯಾರಾದರೂ ಇದ್ದಾರೆಯೇ? ಯೋಚಿಸಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ ಮತ್ತು ನಿಮ್ಮ ಬೆಸ್ಟ್ ಫ್ರೆಂಡ್ಗೆ ಈ ವಿಡಿಯೋ ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ನಾವು ಮಹಿಳೆಯರ ಬಗ್ಗೆ ಚಾಣಕ್ಯರು ಹೇಳಿದ ಅಚ್ಚರಿಯ ಸಂಗತಿಗಳು ಅಥವಾ ವಿದ್ಯಾರ್ಥಿಗಳಿಗೆ ಚಾಣಕ್ಯನ ಟಿಪ್ಸ್ ಯಾವುದರ ಬಗ್ಗೆ ವಿಡಿಯೋ ಮಾಡಬೇಕು? ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.